ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಮಾಜಿ ಶಾಸಕರಾದ ಸಂಪಂಗಿಯವರ ಬಗ್ಗೆ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಕೆಲವು ಇಲ್ಲದೆ ಸಲ್ಲದೆ ಅಂತ ಆರೋಪಗಳನ್ನು ಮಾಡಿದ್ದಾರೆ. ಅದು ಯಾವ ಸತ್ಯಾಂಶ ಯಾವುದು ಏನೋ ಅದನ್ನು ತಮ್ಮ ಮುಖಾಂತರವಾಗಿ ತಿಳಿಸಬೇಕನ್ನೋ ಉದ್ದೇಶದಿಂದಲೇ ನಾವು ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಏನಂದರೆ, ಮೊದಲನೇದಾಗಿ ಮಾಜಿ ಶಾಸಕರು ಅವರು ಹೇಳಿರೋ ಪ್ರಕಾರ ಯಾವುದೋ ಒಂದು ಇನಾಮತಿ ಜಮೀನಲ್ಲಿ ಅವರು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಯಾವ ದಾಖಲೆ ತೊಗೊಂಡು ತೋರಿಸಿದ್ದಾರೆ. ಅವರು ಆ ಇನಾಮತಿ ಜಮೀನಲ್ಲಿ ಯಾವ ಥರದ ಇನಾಮತಿ ಜಮೀನಲ್ಲಿ ತೊಗೊಂಡಿರೋ ಜಮೀನಲ್ಲಿ ಕೂಡ ಏನಂದರೆ ಅವ್ರು ರಿಜಿಸ್ಟ್ರ್ ಮಾಡ್ಕೊಂಡಿರೋ ಜಮೀನಲ್ಲಿ ಅವರು ಏನಿದೆ ಅದನ್ನು ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಕಟ್ಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅಂತೇನಲ್ಲ. ಇಲ್ಲಿ 60 ಇದರಲ್ಲಿ KG ಕೋಟೆಯಲ್ಲಿ 60 ಎಕರೆ ಜಮೀನನ್ನು ತೊಗೊಂಡು ಬಂದು ಬೇರೆಯವ್ರಿಗೆಲ್ಲ ಮಾಡಿ, ಬೇರೆ ತಾಲೂಕು ಅವ್ರಿಗೆ ಮಾಡಿ, ಇಂಥದ್ದೆಲ್ಲ ಹಗರಣ ಮಾಡಿರೋದೆಲ್ಲನೂ ಗೊತ್ತಾಗಲ್ಲ ಜನರಿಗೆ. ಇದೇನೆಂದರೆ, ಈಗ ಅದು ಬಂದು ಅವ್ರು ಯಾವುದೋ ಮಾಡಿದ ಅದು ಸ್ವಂತ ಕರೆಕ್ಟಾಗಿ ಇರೋದನ್ನು ಮಾಡ್ಕೊಂಡಿರೋದನ್ನು ಅದನ್ನು ತೋರಿಸ್ತಿದ್ದಾರೆ ಹೊತ್ತು ಅದನ್ನು ಯಾಕೆ ಹೇಳ್ಬಾರ್ದಾಗಿತ್ತು, ಅದು ಮಾಡ್ಬೋದಾಗಿತ್ತು. ಈಗ 522 ಎಕರೆಗಳ ಜಮೀನನ್ನು ಮಂಜೂರಿ ಮಾಡಿಬಿಟ್ಟಿದ್ದಾರೆ, ಬೇರೆ ಅವ್ರಿಗೆ ಬೇಕಾದವರಿಗೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಮಾಡ್ಕೊಂಡಿರೋ ಯಾವಾಗ ಅದು ಆಗಿರೋದು, ಮಂಜೂರಾಗಿದೆ ಯಾವಾಗ, ಯಾವ ಟೈಮಲ್ಲಿ ಅದು ಮಂಜೂರಾಗಿದೆ? ತಹಸೀಲ್ದಾರು ಸುಜಾತ ಮೇಡಮ್ ಅವರು ಇದ್ದಾಗ, ಇವು ಶಾಸಕರಿದ್ದಾಗ ಆಗಿರೋದು. ರಾಮಕ್ಕ ಅವರು ಇಲ್ಲಿ ಸೈನ್ ಹಾಕಿದ್ದಾರೆ ಅಂತ ತೋರಿಸ್ತಾ ಇರೋದು. ರಾಮಕ್ಕ ಅವ್ರ ಟೈಮಲ್ಲಿ ಮಂಜೂರಾಗಿಲ್ಲ, ಅದು ಆಗಿರೋದು ಇವರೇ. ಹೋಗಲಿ, ಅದು ಯಾರಿಗಾದ್ರೂ ಆಗಿದೆಯಾ? ಅದನ್ನು ಬಂದು ಅದು ಆಲ್ರೆಡಿ ಈಗ ಕೋರ್ಟಲ್ಲಿದೆ, ಅವ್ರ ಮೇಲೆ ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇರೋದ್ರಿಂದ ಅದನ್ನು ಇಲ್ಲಿ ತರುವಂಥ ಸ್ಥಿತಿನೇ ಇಲ್ಲ. ಅದು ಆ ಥರ ಇದ್ದಾಗ ಇವರು 7 ವರ್ಷದಿಂದ ಯಾಕೆ ಅದನ್ನು ಮಾಡ್ಕೋಬೋದಾಗಿತ್ತು? ಈಗ 8 ವರ್ಷ ಆಗ್ತಾ ಬಂತು. ಶಾಸ್ತ್ರ ಅದನ್ನು ತೆಗೆದು ಮಾಡ್ಬೋದಾಗಿತ್ತಲ್ಲ. 8 ವರ್ಷದಿಂದ ನಾವು ಈ ಥರ ಮಾಡಿದ್ದೀವಿ, ಈ ಥರ ಆಗಿದೆ ಅಂತ ಇದರಲ್ಲಿ ಹೇಳಿ ಮಾಡ್ಬೋದಾಗಿತ್ತು. ಅದೇ ಈಗ DCC ಬ್ಯಾಂಕಲ್ಲಿ 100 ಕೋಟಿ ಹಗರಣ ಆಗಿದೆ. ಆ 100 ಕೋಟಿ ಹಗರಣವನ್ನು ಮುಚ್ಚಿಟ್ಬಿಟ್ಟು ಈಗ 30 ಕೇಸ್ ಆಗಿದೆ DCC ಬ್ಯಾಂಕಲ್ಲಿ. ಇನ್ನೂ ಡೈರೆಕ್ಟರ್ ಆಗಿದ್ದರು, ಈಗಿನ ಪ್ರೆಸಿಡೆಂಟ್ ಆಗಿದ್ದ, ಆವಾಗ ಅದೆಲ್ಲ ಇಲ್ಲ ಇತ್ತು. ಈಗ ಅವರು ಇದರಲ್ಲಿ ಎಷ್ಟೋ ಜನ 3-4 ಜನ ಪ್ರಾಣ ತೆಗೆದುಕೊಂಡ್ರು. ಗೌನ್ಪಲ್ಲಿನಲ್ಲೊಬ್ಬ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿ ಒಬ್ಬ ಸೆಕ್ರೆಟರಿ ಈ ಕೇಸಲ್ಲೇ ಹೋಗ್ಬಿಟ್ಟಿದ, ನೇಣು ಹಾಕ್ಕೊಂಡು ಸತ್ತಾಗ್ಬಿಟ್ಟ. ಇವೆಲ್ಲ ಇಷ್ಟೆಲ್ಲ ಹಗರಣಗಳಿದೆ. ಇದನ್ನೆಲ್ಲ ಮುಚ್ಚಿಟ್ಬಿಟ್ಟಿದ್ದೆ. ಯಾವುದನ್ನೋ ಇಲ್ಲದೆ ಸಲ್ಲದೆ ಇರೋದನ್ನು ತೊಗೊಂಡು ಬಂದು ಇಲ್ಲಿ ತೋರಿಸೋಂಥ ನೆಸಿಟಿ ಏನು ಇರಲಿಲ್ಲ. ಆಮೇಲೆ ಈಗ ನಾವು 18 ಕೋಟಿ ಆಗಿಬಿಟ್ಟಿದ್ದೆ ಸಂಪಂಗಿಯವರು ಸ್ಮಶಾನಗಳಿಗಂತ ತಂದಿದ್ದರು. ಆ ಸ್ಮಶಾನದಲ್ಲಿ ಅದನ್ನು ತೊಗೊಂಡು ಬಂದು 33 ಸ್ಮಶಾನಗಳಿಗೆ ಒಂದೊಂದು ಬಿಲ್ ಆಗಿತ್ತು. ಅಂತ ಆಗಿರೋ ಬಿಲ್ಲುಗಳಲ್ಲಿ ಕೂಡ ಅದನ್ನು ನಿಲ್ಲಿಸ್ಬಿಟ್ಟು ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ತೊಗೊಂಡು ಬಂದು ಫಿಲ್ಟರ್ಗಳಿಗೆ ಹಾಕಿದ್ರು. ಅದು ಹಾಕಿದ್ದು ಯಾರು? SC STಗೆ ಬಂದಿರೋ ಅನುದಾನ SC STಗೆ. ಅಂಥದ್ರಲ್ಲಿ ಕೂಡ ಅವ್ರು ಅದನ್ನು ನಿಲ್ಲಿಸ್ಬಿಟ್ಟು ಅದಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಬಂದು ಫಿಲ್ಟರ್ಗಳಿಗೆ ಹೈಮಾಸ್ ರೇಟ್ ಅಂತ ಇನಾಗ್ರೇಷನ್ ಮಾಡ್ತಾಯಿದ್ದಾರೆ. ಯಾವಾಗ SC ST ಏನು ಅನುದಾನ ಇದೆಯೋ ಅದು ಅಲ್ಲಿಗೆ ಹೋಗ್ಬೇಕಾನೆ. ಈಗ ನಾವು ಯಾವ ಇಲಾಖೆಯಿಂದ ದುಡ್ಡಂದರೆ ತಂದಿರೋದು SC STದು. ಸೋಷಿಯಲ್ ವೆಲ್ಫೇರಿಂದ ಬಂದಮೇಲೆ ಸೋಷಿಯಲ್ ವೆಲ್ಫೇರ್ಗೆ ಹೋಗ್ಬೇಕದು. ಸೋಷಿಯಲ್ ವೆಲ್ಫೇರ್ ಬಿಟ್ಟು ಬೇರೆ ಕಡೆ ನಾವು ಅದು ಮಾಡೋಂಗಿಲ್ಲ. ಇವಾಗ ನೋಡಿದ್ರೆ ಎಷ್ಟು ಆಗಿದೆ. ಈಗ ಮೊನ್ನೆ ವೆಂಕಟೇಶ್ವರದಲ್ಲಿ CC ರೋಡ್ ಹಾಕಿದ್ದಾರೆ. CC ರೋಡ್ ಹಾಕಿರೋದು ಆ್ಯಕ್ಚುಲಾಗಿ ಅದು ಬಂದು ಕೂಡ ಸೋಷಿಯಲ್ ವೆಲ್ಫೇರ್ಗೆ. ಅಲ್ಲಿ ಯಾವ ಥರದ ಒಂದು ಮನೆ ಕೂಡ ಎಲ್ಲಿ ನಾವು ಯಾರಿಗೂ ಕಾಣಿಸಿಲ್ಲ. ನೀವು ನೋಡಿದ್ದೀರಾ, ಅಲ್ಲಿಗೆ ಹೋಗಿ ಮಾಧ್ಯಮದವರೆಲ್ಲನೂ ಇದೆಯಾ ಇಲ್ವಾ ನಿಮಗೂ ಗೊತ್ತಿದೆ. ಅಂಥದ್ದೆಲ್ಲ ಹಗರಣಗಳು ಮಾಡ್ತಾ ಇರ್ಬೋದು, ಇದೆಲ್ಲ ಮಾಡ್ಬೋದು. ಅವರು ಅದನ್ನು ಯಾರು ಕೇಳಬಾರ್ದು. ಅವ್ರು ಏನು ಮಾಡಿದ್ರೇನೋ ಅದನ್ನು ಕೇಳದೇ ಇದ್ದರೆ ಸರಿ, ಯಾರೂ ಏನಿಲ್ಲ, ಯಾರಿಗೂ ತಪ್ಪಿಲ್ಲ. ಈಗ ಅದು ಕರೆಕ್ಟಾಗಿದ್ದು ಎಲ್ಲ ಇದು. ಈಗ ಭಕ್ತವತ್ಸಲಮು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಭಕ್ತವತ್ಸಲಂ ಇದ್ದಾಗ ಇವರು ಜಮೀನಲ್ಲಿ ಹಗರಣ ಮಾಡಿದ್ದಾರೆ ಅಂದ್ಬಿಟ್ಟಿದ್ದೆ, ಅವ್ರ ಮೇಲೆ ಕೇಸ್ ಹಾಕಿದ್ರು. ರಾಮಕ್ಕ ಅವ್ರ ಮೇಲೆ ಏನಾಯ್ತು ಆ ಕೇಸು? ಅವ್ರದ್ದೇ ಕೇಸ್ ಆಯಿತು. ಅದು ಕರೆಕ್ಟಾಗಿದೆ ಅಂತ ಅವರೇ 1.5 ಎಕರೆ ಸಂಪಂಗಿ ಅವ್ರು ಬಿಟ್ಬಿಟ್ಟಿದ್ರು. ಅದನ್ನು 1 ಎಕರೆ ಮೇಲೆ ಅವ್ರು ಹಾಕ್ಕೊಂಡು ಅದು 1.5 ಎಕರೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಕೇಸೆಲ್ಲ ಹಾಕೋದು 2 ವರ್ಷ ಅವ್ರಿಗೆ ಬಂತದ್ದು. ಆ ಥರ ಏನಂದರೆ ಅವರೇನು ಯಾವುದನ್ನು ಕಬ್ಜಾ ಮಾಡೋಕ್ಕಾಗಲಿ ಬೇರೆಯವ್ರ ಥರ ಇದು ಮಾಡೋಕ್ಕಾಗಿ ಬಂದಿಲ್ಲ. ಈಗ ಇನ್ನೊಂದು ಬೇರೆ ಇವ್ರು ಬೇಕಾದ 500 ಎಕರೆ ಮಾಡ್ಬೋದು, ಬೇರೆಯವ್ರಿಗೆ 600 ಎಕರೆ ಮಾಡ್ಬೋದು, ಇನ್ನೊಬ್ರಿಗೆ 60 ಎಕರೆ ಮಾಡ್ಬೋದು. ಇವೆಲ್ಲ ಮಾಡ್ತಾ ಇರೋದು ಇದೇ. ಈಗ ಇಟ್ಕೊಂಡು ಈ ಥರ ಎಲ್ಲ ಮಾಡೋವ್ರಿಗೆ ಇಟ್ಕೊಂಡು ಅವ್ರು ಬೇಕು ಅಂತ ಇನ್ನೊಬ್ಬರ ಮೇಲೆ ಗೋಬೆ ಕೂಡಿಸೋದು ಇವೆಲ್ಲ ಏನು ಸರಿಯಲ್ಲ. ಇದು ಈಗ ಏನು ಹೇಳಿದ್ರು ಅವರು, ಪೆನ್ಷನ್ಗಳು ತಪ್ಪಾಗಿದೆ. ಆ ಪೆನ್ಷನ್ಗಳು ಯಾಕೆ ನಿಂತೋಯ್ತು? 14,000 ಪೆನ್ಷನ್ ಯಾಕೆ ನಿಂತೋಯ್ತು? ಅದಲ್ಲದೆ ಇಷ್ಟು ರೇಷನ್ ಕಾರ್ಡು, ಅಷ್ಟು ರೇಷನ್ ಕಾರ್ಡ್ 4,000 ರೇಷನ್ ಕಾರ್ಡ್ ಇರೋ
ಒಂದು ರೇಷನ್ ಕಾರ್ಡ್ ಹೋದರೆ ಹೆಚ್ಚು ಕಡಿಮೆ 3-4-5 ಜನ ಇರ್ತಾರೆ. 20,000 ಜನಕ್ಕೆ ಅವ್ರಿಗೆ ತೊಂದರೆ ಆಗಿದೆ. ಅದನ್ನು ಹೇಳ್ಬಾರ್ದಾ? ಅದರಲ್ಲಿ ಕೇಳೋದೇನೋ ತಪ್ಪಿದೆಯಾ? ಅದು ಸರಿ ಮಾಡ್ಬೋದಾಗಿತ್ತು. ಅವ್ರು ಹೇಳೋದೇನೋ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಕೇಂದ್ರ ಸರ್ಕಾರ ಏನಾದರೂ ಬಂದು ಇದು ಮಾಡುತ್ತಾ? ಅಲ್ಲ, ರೇಷನ್ ಕೊಡೋದು ಯಾವುದು? ಇವರು ರೇಷನ್ ಕಾರ್ಡ್ ಅಪ್ಲೈ ಮಾಡೋದು ಇವರು. ಇಂಥದ್ದೆಲ್ಲ ಇರೋವಾಗ ಪೆನ್ಷನ್ಗಳು ಇವೆಲ್ಲ ಇದ್ದಾಗ ಅವೆಲ್ಲನೂ ನಾವು ಬಯಲಿಗೆ ತಂದು ಈ ಥರ ತಪ್ಪು ಮಾಡ್ತಾಯಿದ್ದಾರೆ, ಅದನ್ನು ಏನು ಮಾಡಬೇಕು, ಏನು ಅದು ಸರಿ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪಿದೆಯಾ? ನೀವು ಹೇಳಿ, ಆ ಥರ ಮಾಡ್ಬೋದಾ? ಅದನ್ನು ಹೇಳಿದ್ದಕ್ಕೆ ಇವರು ದೊಡ್ಡದಾಗಿ ಇವ್ರ ಮೇಲೆ ಅಪ್ರಚಾರ ಮಾಡಿ ಇಲ್ಲದೆ ಸಹೋದರರೆಲ್ಲನೂ ಪ್ರಚಾರ ಮಾಡೋದು ಅದೇನಂತ ಸರಿಯಾದ ಪದ್ಧತಿ ಅಲ್ಲ. ಇರಲಿ, ಮಾಡಿದರೆ ಈಗ 500 ಎಕರೆ ಮಾಡಿದರೆ ಅದು ಲೋಕಾಯುಕ್ತಾಗ ಹಾಕಿದ್ದಾರೆ, ಕೇಸುಗಳು ನಡೀತಾ ಇದೆ. ಅವ್ರ ಮೇಲೆ ಬಂದರೆ ಅವ್ರ ಮೇಲೇ ಬರುತ್ತೆ. ಯಾರು ತಪ್ಪು ಮಾಡಿದರೆ ಅವ್ರು ಬರುತ್ತೆ, ತಪ್ಪೇನಿಲ್ಲ ಅದು. ಈಗ ಇನ್ನೂ ಈಗ ಅವ್ರು ಯಾವುದೋ 1 ಎಕರೆ ಚಿಲ್ಲರೆ ಏನೋ ಇನಾಮತಿ ಜಮೀನನ್ನು ಏನೋ ಮಾಡಿಬಿಟ್ಟಿದ್ದಾರೆ ಅಂದರು. ಅದು ಮಾಡಿದರೆ ಬರುತ್ತೆ, ಹಾಕ್ಕೊಳ್ಳಿ, ಕೇಸ್ ಹಾಕಿ, ಯಾರು ಬೇಡ ಅಂತಾರೆ? ತಪ್ಪು ಮಾಡಿರೋರಿಗೆ ನೀವು ಏನಾದರೂ ಆಗಲಿ ಶಿಕ್ಷೆ ಆಗಲೇಬೇಕು. ಯಾರಾದರೂ ಆಗಲಿ, ಶಾಸಕರಾಗಲಿ, ಇಲ್ಲ ಮಾಜಿ ಶಾಸಕರಾಗಲಿ, ಒಬ್ಬ ಮೆಂಬರ್ ಆಗಲಿ, ಯಾರಾದರೂ ಆಗಲಿ, ತಪ್ಪೇನೆ. ಅಂಥದ್ರಲ್ಲಿ ಇಲ್ಲದೇ ಸಂಜೆ ಮಾಡಿಬಿಟ್ಟಿದ್ದೇನೆ. ಯಾಕೆ ಏನು ಮಾಡ್ತಾಯಿದ್ರು? 8 ವರ್ಷದಿಂದ ಯಾಕೆ ಮಾಡಬಾರ್ದಾಗಿತ್ತು? ಈಗ 525 ಎಕರೆ ಇತ್ತಲ್ಲ, ಅವ್ರವ್ರಿಗೆ ಹಂಚ್ಕೊಂಡಿದ್ದೀರಿ ಅಂತದ್ರಲ್ಲಿ ಯಾರ್ಯಾರಿಗೆ ಹಂಚಿದ್ದಾರೆ ತೋರಿಸ್ಬಾರ್ದಾಗಿತ್ತಲ್ಲ. ಆ ಥರ ಏನಾದರೆ ಇರೋದನ್ನು ಏನಿದೆಯೋ ಅದನ್ನು ಕರೆಕ್ಟಾಗಿ ಮಾಡಿದರೆ ತಪ್ಪೇನಿಲ್ಲ. ಈಗ ಅವರೇನೋ ಬೇರೆ ಥರ ಏನೂ ಹೇಳಿಲ್ಲ. ಹೇಳಿರೋದೇನೋ ಪೆನ್ಷನ್ಗಳು ಈ ಥರ ಆಗಿದೆ, ಈ ಥರ ಹೆಚ್ಚು ಕಡಿಮೆ ಆಗಿದೆ, ರೇಷನ್ ಕಾರ್ಡ್ ಆಗಿದೆ, ಅದನ್ನು ಸರಿ ಮಾಡಿ ಅಂತ ಹೇಳಿದ್ದಾರೆ. ಸರಿ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ. ಸರಿ ಮಾಡ್ತಾ ಇದ್ದರೆ ಅದು ನಿಮ್ಮ ತಪ್ಪಾಗತ್ತೆ. ಸರ್ಕಾರ ನಿಮ್ಮದಿದೆ, ನೀವು ಶಾಸಕರು ಮಾಡ್ಬೋದಾಗಿತ್ತು. ಅದನ್ನು ಜನ ಕೇಳ್ಬೋದಾಗಿತ್ತು. ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ನಾವು ಏನು ಮಾಡೋದು ಅಂತ. ಈಗ ಅದೇ ರೀತಿ ಇಟ್ಕೊಂಡು ಮಾಡಿರೋದನ್ನು ಇನ್ನೊಬ್ಬರ ಮೇಲೆ ಗೂಬೆ ಕೊಡಿಸಿ ಈ ಥರ ಮಾಡೋದು ಅದು ಸರಿಯಲ್ಲ.